ಓಕೆ, ನಮಸ್ತೆ ವಿದ್ಯಾರ್ಥಿಗಳೇ. ಇನ್ಸ್ಪೈರ್ ನವೋದಯ ಅಕಾಡೆಮಿ ಧಾರವಾಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಆತ್ಮೀಯ ವಿದ್ಯಾರ್ಥಿಗಳೇ, ಹಿಂದಿನ ತರಗತಿಗಳಲ್ಲಿ ನಾವು ಕನ್ನಡ ವ್ಯಾಕರಣದ ಬಗ್ಗೆ ಹಲವಾರು ಪರಿಕಲ್ಪನೆಗಳನ್ನು ಅರ್ಥ ಮಾಡ್ಕೊಂಡ್ವಿ. ಕನ್ನಡ ಸಾಹಿತ್ಯದ ಬಗ್ಗೆ ಆಗಿರಬಹುದು, ಕನ್ನಡದಲ್ಲಿರ್ತಕ್ಕಂಥ ವರ್ಣಮಾಲೆಗಳ ಬಗ್ಗೆ ಆಗಿರಬಹುದು, ಕನ್ನಡದಲ್ಲಿರ್ತಕ್ಕಂಥ 49 ವರ್ಣಮಾಲೆಗಳಲ್ಲಿ ಅಲ್ಲಿ ಸ್ವರಗಳಾಗಿರಬಹುದು, ವ್ಯಂಜನಗಳಾಗಿರಬಹುದು, ಯೋಗವಾಹಗಳಾಗಿರಬಹುದು, ಅದೇ ರೀತಿ ಗುಣಿತಾಕ್ಷರಗಳಾಗಿರಬಹುದು ಹಾಗೂ ಸಂಯುಕ್ತಾಕ್ಷರಗಳಾಗಿರಬಹುದು. ಇಂತಹ ಹಲವಾರು ಪರಿಕಲ್ಪನೆಗಳ ಬಗ್ಗೆ ನಾವು ಅರ್ಥ ಮಾಡ್ಕೊಂಡಿದ್ವಿ. ಅದೇ ರೀತಿ ಇವತ್ತಿನ ತರಗತಿಗಳಲ್ಲಿ ನಾವು ಮುಂದಿನ ಭಾಗವಾಗಿ ನಾವು ಇವತ್ತು ಕನ್ನಡ ವ್ಯಾಕರಣದಲ್ಲಿ ಬರ್ತಕ್ಕಂತಹ ವಚನಗಳು ಎಂಬ ಪರಿಕಲ್ಪನೆ ಹಾಗೂ ಅದೇ ರೀತಿ ನಾಮಪದಗಳು ಎಂಬ ಮತ್ತು ಅದರ ವಿಧಗಳು ಎಂಬ ಪರಿಕಲ್ಪನೆಗಳನ್ನು ಇವತ್ತಿನ ತರಗತಿಗಳಲ್ಲಿ ಚರ್ಚಿಸೋಣ. ಹಾಗಾದರೆ ಈ ವಚನಗಳು ನಮ್ಮ ಕನ್ನಡ ವ್ಯಾಕರಣದಲ್ಲಿ ಬಹಳ ಅಂತಂದರೆ ಅತಿ ಪ್ರಮುಖವಾಗಿ ಪಾತ್ರವನ್ನು ವಹಿಸ್ತವೆ. ಹಂಗಂದರೆ ಯಾವ ಮಾತುಗಳನ್ನು ಆಡಬೇಕಾದ್ರೆ, ಕನ್ನಡ ವಾಕ್ಯಗಳನ್ನು ರಚನೆ ಮಾಡಬೇಕಾದ್ರೆ, ಕನ್ನಡ ಪದಗಳನ್ನು ಕರೆಕ್ಟಾಗಿ ಮಾತಾಡಬೇಕಾಗಿತ್ತು ಅಂತಂದರೆ ವಚನಗಳು ಬಹಳ ಇಂಪಾರ್ಟೆಂಟ್ ಆಗ್ತವೆ. ಅದೇ ರೀತಿ ಈ ವಚನಗಳಿಂದ ನಮ್ಮ ಕನ್ನಡ ಭಾಷೆ, ಅದರ ಕನ್ನಡ ಭಾಷೆಯಲ್ಲಿರ್ತಕ್ಕಂತಹ ಸೊಗಸು ಚೆನ್ನಾಗಿ ಅರ್ಥ ಆಗೋದು ಈ ವಚನಗಳಿಂದ. ಈ ವಚನಗಳನ್ನು ನಾವು ಕನ್ನಡ ಭಾಷೆಯಲ್ಲಿ ಅಳವಡಿಸಿಕೊಳ್ಳುವುದರಿಂದ, ಮಾತನಾಡುವಾಗ ಅಳವಡಿಸಿಕೊಳ್ಳುವುದರಿಂದ ಈ ವಚನಗಳ ಮಹತ್ವವನ್ನು ಅರಿತೀವಿ. ಹಾಗಾಗಿ ಇವತ್ತಿನ ತರಗತಿಯಲ್ಲಿ ನಾವು ಪರೀಕ್ಷಾ ದೃಷ್ಟಿಯನ್ನು ಇಟ್ಟುಕೊಂಡು, ಅಂದರೆ ಪರೀಕ್ಷೆಯಲ್ಲಿ ಯಾವ ರೀತಿಯಾಗಿ ಈ ವಚನಗಳ ಬಗ್ಗೆ ಆಗಿರಬಹುದು, ಅದೇ ರೀತಿ ನಾಮಪದಗಳ ಕಾನ್ಸೆಪ್ಟ್ ಬಗ್ಗೆ, ಪರಿಕಲ್ಪನೆ ಬಗ್ಗೆ ಆಗಿರಬಹುದು, ಅರ್ಥ ಮಾಡ್ಕೊಳ್ತಾ ಹೋಗೋಣ. ಹಾಗಾದರೆ ಏನು ವಚನಗಳು ಅಂತಂದರೆ ಏನು ನೋಡಿ. ಈ ವಚನಗಳಿಗೆ ಕನ್ನಡ ಸಾಹಿತ್ಯವನ್ನು ಕನ್ಸಿಡರ್ ಮಾಡಿದ್ವಿ ಅಂತಂದರೆ, ಸಾಹಿತ್ಯವನ್ನು ನಾವು ಅವಲೋಕನ ಮಾಡಿದರೆ ವಚನಗಳು ಅಂತಂದರೆ ಈ ಮಾತು ಅಥವಾ ಹೇಳು ಎಂಬ ಅರ್ಥವನ್ನು ಕೊಡುತ್ತೆ. ಈ ವಚನ ಎಂಬ ಪದ ಬಂದಿರೋದೇ ಮೂಲ ಪದ ಸಂಸ್ಕೃತದಿಂದ. ಈ ಸಂಸ್ಕೃತ ಪದದಲ್ಲಿ ವಚ್ ಎಂಬ ಪದ ಅಂತಿದೆ. ಇನ್ನೊಂದು, ಆ ವಚ್ ಎಂಬ ಧಾತುವಿಗೆ ಅಣ ಎಂಬ ಪ್ರತ್ಯಯ ಸೇರುವುದರಿಂದ, ವಚ್ ಎಂಬ ಧಾತುವಿಗೆ ಅಣ ಎಂಬ ಪ್ರತ್ಯಯ ಸೇರುವುದರಿಂದ ವಚನ ಎಂದಾಗುವುದು. ವಚ್ ಅಂತಂದರೆ ಸಂಸ್ಕೃತದಲ್ಲಿ ವಚ್ ಅಂತಂದರೆ ಮಾತಾಡು ಅಥವಾ ಹೇಳು ಎಂಬ ಅರ್ಥವನ್ನು ನೀಡ್ತದೆ ಸಂಸ್ಕೃತದಲ್ಲಿ. ಅದೇ ರೀತಿ ವಚನ ಅಂತಂದರೆ ಏನಾಗುತ್ತೆ, ಸಮಾನಾರ್ಥಕ ಪದ ಅಂತಂದರೆ ಮಾತು ಅಂಥೇಳಿ ನಾವಿಲ್ಲಿ ಇದನ್ನು ಅರ್ಥ ಮಾಡ್ಕೋಬೋದು. ಹಾಗಾಗಿ ವಚನ ಎಂದರೆ ವ್ಯಾಕರಣವನ್ನು ಕನ್ಸಿಡರ್ ಮಾಡಿದ್ವಿ ಅಂದರೆ, ಈಗ ನಾವಿಲ್ಲಿ ಕನ್ನಡ ಸಾಹಿತ್ಯವನ್ನು ಕನ್ಸಿಡರ್ ಮಾಡಿದಾಗ ನಮಗೆ ಈ ವಚನ ಅಂದರೆ ಮಾತು ಅಂಥೇಳಿ ಅರ್ಥವನ್ನು, ಸಮಾನಾರ್ಥಕವನ್ನು ಕೊಟ್ಟರೆ, ಅದೇ ನಾವು ಕನ್ನಡ ವ್ಯಾಕರಣದಲ್ಲಿ ವಚನ ಅಂಥೇಳಿ ಈ ಪದವನ್ನು ಕನ್ಸಿಡರ್ ಮಾಡಿದರೆ ವ್ಯಾಕರಣದಲ್ಲಿ ಇದಕ್ಕೆ ಸಂಖ್ಯೆ ಅಂಥೇಳಿ ಸೂಚಿಸ್ತೀವಿ. ಅಂತಂದರೆ ಎಣಿಸಲು ಸಾಧ್ಯವಾಗಿರ್ತಕ್ಕಂಥ ಅಂಶವನ್ನು ಸಂಖ್ಯೆ ಅಂಥೇಳಿ ನಾವು ಕನ್ನಡ ವ್ಯಾಕರಣದಲ್ಲಿ ಅರ್ಥ ಮಾಡ್ಕೊಳ್ತೀವಿ. ಹಾಗಾಗಿ ವಚನಗಳನ್ನು ಕನ್ನಡ ಸಾಹಿತ್ಯದಲ್ಲಿ ಓದುವಾಗ ಬಸವಣ್ಣವರ ವಚನಗಳು, ಸರ್ವಜ್ಞನ ವಚನಗಳು, ಹೇಗೆ ಅಲ್ಲಮಪ್ರಭುವಿನ ವಚನಗಳು, ಈ ರೀತಿಯಾಗಿ ಆ ಹೇಳಿರ್ತಕ್ಕಂಥ ಮಾತುಗಳಿಗೆ ನಾವು ವಚನಗಳಂತ ಕರೆದ್ರೆ, ಈ ವಚನಗಳು ಅಂಥೇಳಿ ವ್ಯಾಕರಣವನ್ನು ಕನ್ಸಿಡರ್ ಮಾಡಿದ್ವಿ ಅಂತಂದರೆ ನಮಗೆ ಸಂಖ್ಯೆ ಅಂತಕ್ಕಂತಹ ಪದವನ್ನು ನಾವಿಲ್ಲಿ ಸೂಚಿಸ್ತದೆ. ಹಾಗಾದರೆ ಈ ವಚನಗಳಲ್ಲಿ ಏನಾದರೂ ಪ್ರಕಾರಗಳದಾವ ಅಂತ ಕೇಳಿದರೆ, ಎರಡು ರೀತಿಯಾದಂತಹ ವಚನಗಳಲ್ಲಿ ನಾವು ಪ್ರಕಾರಗಳನ್ನು ನೋಡ್ತೀವಿ. ಒಂದು ಏಕವಚನ, ಇನ್ನೊಂದು ಬಹುವಚನ. ಏಕವಚನ, ಇನ್ನೊಂದು ಬಹುವಚನ. ಹೆಸರಿನಲ್ಲೇ ಇದೆ. ಏಕ ಅಂತಂದರೆ ಒಂದು ಎಂಬ ಅರ್ಥವನ್ನು, ಸಂಖ್ಯೆಯನ್ನು ನೀಡುತ್ತೆ. ಬಹು ಅಂತಂದರೆ ಒಂದಕ್ಕಿಂತ ಹೆಚ್ಚಿನ ಅಂಶಗಳ ಬಗ್ಗೆ ನಾವೇನಾದರೂ ಮಾತಾಡ್ತಿದ್ವಿ, ಹೆಚ್ಚಿನ ವಿಷಯಗಳ ಬಗ್ಗೆ ನಾವೇನಾದರೂ ಮಾತಾಡ್ತಿದ್ವಿ ಅಂತಂದರೆ ಅದನ್ನು ನಾವು ಏನಂತ ಕರಿತೀವಿ, ಬಹುವಚನ ಅಂಥೇಳಿ ಕರಿತೀವಿ. ಹಾಗಾದರೆ ಏನು ಏಕವಚನ ಅಂತಂದರೆ ಏನು, ಹಾಗಾದರೆ ಬಹುವಚನ ಅಂತಂದರೆ ಏನು, ನಾವೀಗ ಒಂದೊಂದಾಗಿ ಅದನ್ನು ನೋಡ್ಕೊಳ್ತಾ ಹೋಗೋಣ. ಹಾಗಾದರೆ ಏಕವಚನ ಅಂತಂದರೆ ಏನು ನೋಡ್ರಿ. ಏಕವಚನ ಅಂತಂದರೆ ಒಬ್ಬ ವ್ಯಕ್ತಿ, ಒಂದು ವಸ್ತು, ಒಂದು ಪ್ರಾಣಿ. ಒಬ್ಬ ವ್ಯಕ್ತಿ ಆಗಿರಬಹುದು, ಒಂದು ವಸ್ತುವಿನ ಬಗ್ಗೆ ಆಗಿರಬಹುದು, ಒಂದು ಪ್ರಾಣಿಯ ಬಗ್ಗೆ ಆಗಿರಬಹುದು, ಅಥವಾ ಒಂದು ಸ್ಥಳದ ಬಗ್ಗೆ ಆಗಿರಬಹುದು. ನಾವು ಏನಾದರೂ ಆ ಪದವನ್ನು ಸೂಚಿಸ್ತಿತ್ತು ಅಂತಂದರೆ
ಅದನ್ನು ನಾವು ಏಕವಚನ ಅಂಥೇಳಿ ಕರಿತೀವಿ. ಅಂತಂದರೆ ಒಬ್ಬ ವ್ಯಕ್ತಿಯ ಬಗ್ಗೆ ಮಾತಾಡ್ತಿತ್ತು ಅಂತಂದರೆ, ಒಂದು ವಸ್ತುವಿನ ಬಗ್ಗೆ ಮಾತಾಡ್ತಿತ್ತು ಅಂತಂದರೆ, ಒಂದು ಸ್ಥಳದ ಬಗ್ಗೆ ಮಾತಾಡ್ತಿತ್ತು ಅಂತಂದರೆ ಈ ಪದಗಳನ್ನು ಏನಂತ ಕರಿತೀವಿ ನಾವು ಏಕವಚನ ಅಂಥೇಳಿ ಕರಿತೀವಿ. ಅಂತಂದರೆ ಒಂದೇ ಒಂದು ಅಸ್ತಿತ್ವವನ್ನು ಏನಾದರೂ ಅದು ನಮಗೆ ವಿವರಣೆ ಮಾಡ್ತಿತ್ತು, ಏನಾದರೂ ಅದು ಒಂದೇ ಒಂದು ಅಂಶವನ್ನು ತಿಳಿಸ್ತಿತ್ತು ಅಂತಂದರೆ ಅಂತಹ ಪದಗಳನ್ನು ಏನಂತ ಕರಿತೀವಿ ನಾವು ಏಕವಚನ ಅಂಥೇಳಿ ಕರಿತೀವಿ. ಹಾಗಾದರೆ ಏಕವಚನಗೆ ಉದಾಹರಣೆ ಯಾವಪ್ಪ ಅಂತಂದರೆ ನೋಡ್ರಿ, ಹುಡುಗ ಅಂತಕ್ಕಂಥ ಒಂದು ಇದೆ. ಹುಡುಗ ಅಂತಕ್ಕಂಥದ್ದು ಒಬ್ಬನೇ ಇವನು ಹುಡುಗ. ಹಾಗಾಗಿ ಏನು ಹುಡುಗ ಅಂತಂದರೆ ಒಬ್ಬ ಹುಡುಗ. ಅದರ ಅರ್ಥ ಏನು? ಒಬ್ಬನೇ ಹುಡುಗ ಅಂದರೆ ಒಬ್ಬನೇ ಅದಾನ ಅವನು. ಅಲ್ಲಿ ಬೇರೆ ಬೇರೆ ಇಬ್ಬರಿಲ್ಲ, 3 ಜನ ಇಲ್ಲ, ಒಬ್ಬ ಅಂತಕ್ಕಂಥ ಒಂದು ಅರ್ಥವನ್ನು ಏಕವಚನದಲ್ಲಿ ಕೊಡುತ್ತೆ. ಈಗ ಹೂವು ಅಂತಂದರೆ ಒಂದು ಹೂವು ಅಂತ ಹೇಳಿ ಅರ್ಥವನ್ನು ಕೊಡ್ತಾ ಹೋಗುತ್ತೆ. ಅದೇ ರೀತಿ ಹಣ್ಣು ಅಂತಕ್ಕಂತಹ ಒಂದು ಪದ ಇದೆ. ಹಣ್ಣು ಅಂತಂದರೆ ಒಂದು ಹಣ್ಣು ಅಂತಕ್ಕಂಥ ಪದ, ಯಾವುದಾದ್ರೂ ಇರಲಿ ಹಣ್ಣದು, ಒಂದು ಹಣ್ಣು ಅಂತಕ್ಕಂಥದ್ದೊಂದು ಅರ್ಥವನ್ನು ಕೊಡುತ್ತೆ. ಅದೇ ರೀತಿ ಪುಸ್ತಕ ಅಂತಕ್ಕಂಥ ಒಂದು ಪದ ಇದೆ. ಪುಸ್ತಕ ಅಂತಂದರೆ ಒಂದೇ ಪುಸ್ತಕ. ನಾವು ಇಲ್ಲಿ ಬಹಳ ಪುಸ್ತಕಗಳನ್ನು ಮಾತಾಡ್ತಿಲ್ಲ, ಅದು ಅಕ್ಯುರೇಟಾಗಿ ಒಂದೇ ಪುಸ್ತಕದ ಬಗ್ಗೆ ನಾವೇನು ಮಾಡ್ತಿದ್ದೀವಿ, ಇಲ್ಲಿ ಮಾತಾಡ್ತಿದ್ದೀವಿ. ಅದೇ ರೀತಿ ಹಕ್ಕಿ ಅಂತಕ್ಕಂಥ ಇದೆ, ಅಥವಾ ಪಕ್ಷಿ ಅಂತಕ್ಕಂಥದ್ದು ಒಂದೇ ಹಕ್ಕಿ ಬಗ್ಗೆ ಮಾತಾಡ್ತಿದ್ದೀವಿ. ಈ ರೀತಿಯಾಗಿ ಏನಾದರೂ ಒಂದು ವಸ್ತುವನ್ನು ಅಥವಾ ಒಬ್ಬ ವ್ಯಕ್ತಿಯನ್ನು ಅಥವಾ ಒಂದು ಪ್ರಾಣಿಯನ್ನು ಏನಾದರೂ ಸೂಚಿಸ್ತಿತ್ತು ಅಂತಂದರೆ ಅಂತಹವುಗಳನ್ನು ನಾವು ಏನಂತ ಕರಿತೀವಿ? ಏಕವಚನ ಅಂಥೇಳಿ ಕರಿತೀವಿ. ಹಾಗಾದರೆ ಏಕವಚನ ಅಂದರೆ ಒಂದು ವಸ್ತು, ಒಂದು ಸ್ಥಳ, ಒಂದು ಪ್ರಾಣಿ, ಈ ರೀತಿ ಪದಗಳಾಯಿತು. ಹಾಗಾದರೆ ಬಹುವಚನ ಅಂತಂದರೆ ಏನು? ಬಹುವಚನ ಅಂತಂದರೆ ಏಕವಚನದಕ್ಕಿಂತ ಮುಂದಿನ ಪಾಠ. ಯಾವ ರೀತಿಯಾಗಿ ನೋಡ್ರಿ, ಒಂದಕ್ಕಿಂತ ಹೆಚ್ಚು ಮಂದಿ ಅಥವಾ ಒಂದಕ್ಕಿಂತ ಹೆಚ್ಚು ಜನರು, ಒಂದಕ್ಕಿಂತ ಹೆಚ್ಚು ವಸ್ತುಗಳು, ಒಂದಕ್ಕಿಂತ ಹೆಚ್ಚು ಪ್ರಾಣಿಗಳು ಅಥವಾ ಒಂದಕ್ಕಿಂತ ಹೆಚ್ಚು ಸ್ಥಳಗಳನ್ನು ಏನಾದರೂ ಆ ನಾಮಪದ ಗುರುತಿಸ್ತಿತ್ತು ಅಂತಂದರೆ ಆ ಪದಕ್ಕೆ ಏನಂತ ಕರಿತೀವಿ ನಾವು? ಬಹುವಚನ ಅಂತ ಹೇಳಿ ಕರಿತೀವಿ. ಅಂತಂದರೆ 2 ಅಥವಾ 2ಕ್ಕಿಂತ ಹೆಚ್ಚು ಪದಗಳ ಅಸ್ತಿತ್ವವನ್ನೇನಾದರೂ ಇದು ನಮಗೆ ಹೇಳ್ತಿತ್ತು ಅಂತಂದರೆ ಅದನ್ನು ನಾವು ಏನಂತ ಕರಿತೀವಿ? ಬಹುವಚನ ಅಂಥೇಳಿ ನಾವು ಇದನ್ನು ಕರಿಬಹುದು. ಹಾಗಾದರೆ ಬಹುವಚನಕ್ಕೆ ಯಾವುದಾದ್ರೂ ಉದಾಹರಣೆಗಳದಾವ ನೋಡಿ. ಬಹುವಚನಕ್ಕೆ ಉದಾಹರಣೆಗಳನ್ನು ಇಲ್ಲಿ ಹುಡುಗ ಅಂತಕ್ಕಂತಹ ಇದು ಪದ, ಒಬ್ಬ ವ್ಯಕ್ತಿ. ಇದು ಈ ಹುಡುಗದ ಬಹುವಚನದ ಅರ್ಥ ಏನಾಗುತ್ತೆ? ಬಹುವಚನದಲ್ಲಿ ಹುಡುಗರು ಅಂಥೇಳಿ ಆಗುತ್ತೆ. ಇದು ಬಹುವಚನ ಪದ, ಇದು ಏಕವಚನ ಪದ. ಇದು ಹುಡುಗರು ಅಂಥೇಳಿ ಆಗುತ್ತೆ. ಅದೇ ರೀತಿಯಲ್ಲಿ ಹೂವು ಅಂತಕ್ಕಂಥದ್ದಿತ್ತು, ಇದನ್ನು ಏನಂತ ಕರಿತೀವಿ? ಹೂವುಗಳು ಅಂಥೇಳಿ ಕರಿತೀವಿ. ಹೂವು ಅನ್ನೋದು ಏಕವಚನವಾದರೆ ಹೂವುಗಳು ಅಂತಕ್ಕಂಥದ್ದು ಏನಾಗುತ್ತೆ? ಬಹುವಚನ ಆಗುತ್ತೆ. ಅದೇ ರೀತಿಯಾಗಿ ಹಣ್ಣು ಅಂತಕ್ಕಂಥದ್ದು ಏಕವಚನವಾದರೆ ಹಣ್ಣುಗಳು ಅಂತಕ್ಕಂಥದ್ದು ಏನಾಗುತ್ತೆ? ಬಹುವಚನವಾಗುತ್ತೆ ಮಾತಾಡುವಾಗ. ಅದೇ ರೀತಿ ಪುಸ್ತಕ ಅಂತಕ್ಕಂಥದ್ದು ಏಕವಚನ ಆದರೆ ಪುಸ್ತಕಗಳು ಅಂತಕ್ಕಂಥದ್ದು ಏನಾಗುತ್ತೆ? ಬಹುವಚನ ಆಗುತ್ತೆ ಎಂಬುದನ್ನು ನಾವಿಲ್ಲಿ ನೋಡಿಬೋದು. ಹಕ್ಕಿಗಳು ಅಂತಕ್ಕಂಥದ್ದು ಏನಿದು? ಬಹುವಚನ. ಹೀಗೆ 2 ಅಥವಾ 2ಕ್ಕಿಂತ ಹೆಚ್ಚಿನ ಸ್ಥಳಗಳ ಬಗ್ಗೆ, ವ್ಯಕ್ತಿಗಳ ಬಗ್ಗೆ ಮತ್ತು ಪ್ರಾಣಿಗಳ ಬಗ್ಗೆ ಏನಾದರೂ ಆ ಪದ ವಿವರಣೆಯನ್ನು ನೀಡ್ತಿತ್ತು ಅಂತಂದರೆ, ತಿಳಿಸ್ತಿತ್ತು ಅಂತಂದರೆ ಅವುಗಳನ್ನು ನಾವು ಏನಂತ ಕರಿತೀವಿ? ಇಲ್ಲಿ ಬಹುವಚನ ಅಂಥೇಳಿ ಕರಿತೀವಿ. ಹಾಗಾದರೆ ಏಕವಚನಗಳನ್ನು ಬಹುವಚನಗಳಾಗಿ ನಾವು ಬದಲಾಯಿಸಬೇಕಾದ್ರೆ ಏನಾದರೂ ವಿಧಾನಗಳದಾವ ಅಂತ ಕೇಳ್ಬೋದು ಇಲ್ಲಿ. ಇದೇ ವಿದ್ಯಾರ್ಥಿಗಳೇ, ಆತ್ಮೀಯ ವಿದ್ಯಾರ್ಥಿಗಳೇ, ಈ ಏಕವಚನಗಳನ್ನು ನಾವೇನಾದರೂ ಬಹುವಚನಕ್ಕೆ ಬದಲಾವಣೆ ಮಾಡಬೇಕಾದ್ರೆ ಹಲವಾರು ರೀತಿಯ ವಿಧಾನಗಳದಾವ. ಅಂತಂದರೆ ಹಲವಾರು ರೀತಿಯ ಪ್ರತ್ಯಯಗಳನ್ನು ಆ ಪದಗಳ ಮುಂದೆ ಹಚ್ತಾ ಹೋದಂತೆ ನಮಗೆ ಏಕವಚನವಿದ್ದದ್ದು ಬಹುವಚನವಾಗಿ ಬದಲಾವಣೆಯಾಗುತ್ತೆ. ಹಾಗಾದರೆ ಆ ಪದಗಳು ಯಾವ್ಯಾವು? ಇಲ್ಲಿ ನೋಡ್ರಿ ಏಕವಚನ ಪದದ ಅಂದರೆ ಏಕವಚನದ ಒಂದು ಯಾವುದಾದ್ರೂ ಒಂದು ಪದದ ಕೊನೆಯಲ್ಲಿ ಅರು ಎಂಬ ಪ್ರತ್ಯಯ, ಯರು ಎಂಬ ಪ್ರತ್ಯಯ, ಅಂದಿರು ಎಂಬ ಪ್ರತ್ಯಯ, ಗಳು ಎಂಬ ಪ್ರತ್ಯಯ ಮತ್ತು ಉ ಎಂಬ ಪ್ರತ್ಯಯಗಳು ಏನಾದರೂ ಏಕವಚನ ಪದದ ಮುಂದುಗಡೆ ಸೇರಿಸಿದ್ದೀವಿ ಅಂತಂದರೆ ಅದೇನಾಗುತ್ತೆ? ಬಹುವಚನವಾಗಿ ಪರಿವರ್ತನೆಯಾಗುತ್ತೆ. ಅಂದರೆ ಏಕವಚನ ಪದದ ಮುಂದುಗಡೆ ನಾವೇನಾದರೂ ಅರು, ಯರು, ಅಂದಿರು,
ಗಳು ಮತ್ತು ಉ ಎಂಬ ಪ್ರತ್ಯಯಗಳನ್ನು ನಾವೇನಾದರೂ ಹಚ್ಚಿದರೆ ಅವು ಏನಾಗಿ ಕನ್ವರ್ಟ್ ಆಗ್ತಾವ, ಬಹುವಚನವಾಗಿ ಪರಿವರ್ತನೆಯನ್ನಾಗಿ ನಾವು ಮಾಡಬಹುದು. ಹೇಗೆ? ಇಲ್ಲಿ ನೋಡಿ, ಉದಾಹರಣೆಯಾಗಿ ಹುಡುಗ ಎಂಬ ಏಕವಚನ ಪದದ ಮುಂದೆ, ಹುಡುಗ ಎಂಬ ಏಕವಚನ ಪದದ ಮುಂದೆ ಅರು ಎಂಬ ಪ್ರತ್ಯಯವನ್ನು ಹಚ್ಚಿದರೆ ನಮಗೆ ಹುಡುಗರು ಎಂಬ ಬಹುವಚನ ಪದ ನಮಗೆ ಸಿಗುತ್ತೆ. ಇದು ಏನಾಗುತ್ತೆ ಅಂದರೆ ಬಹು ಎಂಬ ಪ್ರತ್ಯಯ, ಅರು ಎಂಬ ಪ್ರತ್ಯಯವನ್ನು ಏಕವಚನ ಹುಡುಗ ಎಂಬ ಏಕವಚನದ ಮುಂದೆ ನಾವು ಹಚ್ಚಿದರೆ ಹುಡುಗರು ಎಂಬ ನಮಗೆ ಬಹುವಚನದ ಪದವನ್ನು ನಾವಿಲ್ಲಿ ಏನು ಮಾಡ್ಬೋದು, ಕಂಡುಕೋಬೋದು. ಇದನ್ನು ಬಹುವಚನ ಅಂತೇಳಿ ಕರಿತೀವಿ. ಅದೇ ಅಗಸ ಎಂಬ ಏಕವಚನ ಪದದ ಮುಂದೆ ಅರು ಎಂಬ ಪ್ರತ್ಯಯ ಹಚ್ಚಿದ ನಂತರ ನಮಗೇನು ಸಿಗ್ತಿಲ್ಲಿ, ಅಗಸರು ಎಂಬ ಬಹುವಚನದ ಪದವನ್ನು ನಾವಿಲ್ಲಿ ಪಡೆಯಲು ಸಾಧ್ಯವಾಯಿತು. ಹಾಗಾದರೆ ಸ್ತ್ರೀ ಎಂಬ ಏಕವಚನ ಪದ, ಇದು ಸ್ತ್ರೀ ಎಂಬ ಏಕವಚನ ಪದದಲ್ಲಿ ಯರು ಎಂಬ ಪ್ರತ್ಯಯವನ್ನು ನಾವೇನಾದರೂ ಹಚ್ಚಿದರೆ ನಮಗೆ ಸ್ತ್ರೀಯರು ಎಂಬ ಏನಾಗುತ್ತೆ, ಬಹುವಚನ ಪದವನ್ನು ನಾವಿಲ್ಲಿ ಪಡಿಬಹುದಾಗಿದೆ. ಈ ರೀತಿಯಾಗಿ ಗೆಳೆಯ, ನೋಡ್ರಿ ಗೆಳೆಯ ಅಂತಕ್ಕಂಥದ್ದಿದೆ, ಯರು ಎಂಬ ಪ್ರತ್ಯಯ ಹೆಚ್ಚಿ ನಾವು ಇದನ್ನು ಗೆಳೆಯರು ಅಂತ ಹೇಳಿ ಮಾಡ್ತೀವಿ. ಅದೇ ರೀತಿಯಾಗಿ ನೀನು ಎಂಬ ಪದ ಇದೆ, ನೀನು ಎಂಬ ಪದ ಇದೆ, ಉ ಎಂಬ ಪ್ರತ್ಯಯವನ್ನು ಹಚ್ತೀವಿ, ಆಗ ಏನಾಗುತ್ತೆ, ಬಹುವಚನ ಪದ ನೀವು ಆಗಿ ನಮಗೆ ಸಿಗುತ್ತೆ. ಇದು ನೀನು ಎಂಬುದು ಏಕವಚನವಾದರೆ ನೀವು ಎಂಬುದು ಏನಾಗುತ್ತೆ, ಬಹುವಚನವಾಗುತ್ತದೆ. ಅದೇ ರೀತಿ ಇಲ್ಲಿ ನೋಡ್ರಿ, ಕೆರೆ ಎಂಬ ಏಕವಚನ ಪದ ಇದೆ. ಕೆರೆ ಎಂಬ ಏಕವಚನ ಪದಕ್ಕೆ ಗಳು ಎಂಬ ಪ್ರತ್ಯಯವನ್ನು ಹಚ್ಚಿದ್ವಿ ಅಂತಂದರೆ ನಮಗೆ ಕೆರೆಗಳು ಎಂಬ ಬಹುವಚನದ ಪದ ಸಿಗುತ್ತೆ. ಈ ರೀತಿಯಾಗಿ ಅಕ್ಕ ಎಂಬ ಏಕವಚನ ಪದಕ್ಕೆ ಅಂದಿರು ಎಂಬ ಪ್ರತ್ಯಯವನ್ನು ಹಚ್ಚಿದ್ವಿ ಅಂತಂದರೆ ನಮಗೇನು ಸಿಗುತ್ತೆ, ಅಕ್ಕಂದಿರು ಎಂಬ ಬಹುವಚನ ಪದ ಸಿಗುತ್ತೆ. ನೋಡ್ರಿ, ಅಕ್ಕ ಅಂತಂದರೆ ಒಬ್ಬರನ್ನ ಸೂಚಿಸಿದರೆ, ಅಕ್ಕಂದಿರು ಅಂತಂದರೆ ಬಹಳ ಅಕ್ಕಂದರಗಳನ್ನು ಅಂದರೆ ಬಹುವಚನಗಳನ್ನು ಸೂಚಿಸ್ತಾ ಹೋಗುತ್ತೆ. ಇದು ನಮ್ಮಲ್ಲಿ ಕನ್ನಡ ವ್ಯಾಕರಣದಲ್ಲಿ ಏಕವಚನ ಮತ್ತು ಬಹುವಚನಕ್ಕಿರ್ತಕ್ಕಂತಹ ಡಿಫ್ರೆನ್ಸು. ಅಂತಂದರೆ ಒಂದು ಏನಾದರೂ ವಸ್ತುವನ್ನು ವ್ಯಕ್ತಿಯನ್ನು ಸೂಚಿಸ್ತಿತ್ತು ಅಂತಂದರೆ ಅದು ಏಕವಚನ, ಎರಡು ಅಥವಾ ಎರಡಕ್ಕಿಂತ ಹೆಚ್ಚಿನ ವ್ಯಕ್ತಿಗಳನ್ನು, ಪ್ರಾಣಿಗಳನ್ನು, ಸ್ಥಳಗಳನ್ನು ಸೂಚಿಸ್ತಿತ್ತು ಅಂತಂದರೆ ಅದನ್ನು ಏನಂತೀವಿ ನಾವು, ಬಹುವಚನ ಅಂಥೇಳಿ ಕರಿತೀವಿ. ಏಕವಚನವನ್ನು ನಾವೇನು ಮಾಡ್ಬೋದು, ಬದಲಾವಣೆ ಮಾಡಬೇಕಾಗಿತ್ತು ಅಂತಂದರೆ ಈ ಅರು, ಯರು, ಅಂದಿರು, ಗಳು ಮತ್ತು ಉ ಎಂಬ ಪ್ರತ್ಯಯಗಳನ್ನು ಹಚ್ಚಿದ್ವಿ ಅಂತಂದರೆ ಏಕವಚನ ಪದದ ಮುಂದೆ ನಮಗೇನು ಸಿಗುತ್ತೆ, ಬಹುವಚನ ಪದವಾಗಿ ಅದೇನಾಗುತ್ತೆ, ಪರಿವರ್ತನೆ ಆಗುತ್ತೆ ಅಂಥೇಳಿ ನಾವಿಲ್ಲಿ ತಿಳ್ಕೊಬೋದು ವಿದ್ಯಾರ್ಥಿಗಳಿಗೆ. ಹಾಗಾದರೆ ಈ ಏಕವಚನ ಮತ್ತು ಬಹುವಚನದ ಪದಗಳನ್ನು ಬಳಸ್ಕೊಂಡು ವಾಕ್ಯಗಳನ್ನು ಹೇಗೆ ನಮ್ಮ ವಾಕ್ಯಗಳನ್ನು ನೋಡ್ಬೋದು ಅಂತಂದರೆ, ನೋಡ್ರಿ ವಾಕ್ಯಗಳಲ್ಲಿ ಇಲ್ಲಿ ನೋಡ್ರಿ, ಹುಡುಗ ಓದುತ್ತಿದ್ದಾನೆ ಎಂಬ ವಾಕ್ಯ ಇದೆ. ಇಲ್ಲಿ ಏನಿದೆ ರೀ, ಹುಡುಗ ಓದುತ್ತಿದ್ದಾನೆ ಎಂಬ ವಾಕ್ಯದಲ್ಲಿ ನಮಗೆ ಏಕವಚನದ ಪದ ಇದೆ. ಇಲ್ಲಿ ಹುಡುಗ ಅಂತಕ್ಕಂಥದ್ದು ಏನಿದು ಏಕವಚನ. ಇದನ್ನು ಬಹುವಚನ ಮಾಡಬೇಕಾಗಿತ್ತು ಅಂದರೆ ನಾವಿಲ್ಲಿ ಅರು ಎಂಬ ಪ್ರತ್ಯಯವನ್ನು ಹಚ್ಚಿದ್ದೀವಿ ಅಂತಂದರೆ ಮುಗೀತು. ಹುಡುಗರು ಓದುತ್ತಿದ್ದಾರೆ, ಹುಡುಗರು ಓದುತ್ತಿದ್ದಾರೆ. ಹುಡುಗ ಓದುತ್ತಿದ್ದಾನೆ ಅಂದರೆ ಅಲ್ಲಿ ಒಬ್ಬನ ಅದಾನ. ಹುಡುಗರು ಓದುತ್ತಿದ್ದಾರೆ ಅಂತಂದರೆ ಅಲ್ಲಿ ಬಹಳ ಜನ ಹುಡುಗರು ಅದಾರ, ಕೂತ್ಕೊಂಡು ಓದ್ತಿದ್ದಾರ ಎಂಬ ಅರ್ಥವನ್ನು ನೀಡುತ್ತೆ. ಅದೇ ಹೂವು ಅರಳಿದೆ, ಹೂ ಅರಳಿದೆ ಅಂತಂದರೆ ಒಂದೇ ಹೂ ಐತಿ, ಅರಳೈತಿ ಅಂತ ಅರ್ಥ. ಅದೇ ಹೂವುಗಳು ಅರಳಿವೆ, ಹೂವುಗಳು ಬಹಳ ಅದಾವ, ಹಾಗಾಗಿ ಅರಳಿವೆ ಎಂಬ ಪದ ನಾವು ಇಲ್ಲಿ ಅರ್ಥವನ್ನು ತಗೊಳ್ತೀವಿ. ಇಲ್ಲಿ ನೋಡ್ರಿ, ಮರ ಬೆಳೆದಿದೆ, ಮರ ಬೆಳೆದಿದೆ, ಒಂದ ಮರ ಎಷ್ಟೋ ವರ್ಷಗಳಿಂದ ಒಂದ ಬೆಳೆಯಾಕತ್ತೈತಿ ಅಂತ ಅರ್ಥವನ್ನು ನೀಡುತ್ತೆ. ಅದೇ ಬಹಳ ಇದ್ದುಪ್ಪ ಅಂತಂದರೆ ಅದೇನಾಗುತ್ತಾ, ಬಹುವಚನ ಪದ ಗಳು ಎಂಬ ಪ್ರತ್ಯಯ ಸೇರಿಕೊಂಡು ಏನಾಗುತ್ತಾ, ಅಲ್ಲಿ ಮರಗಳು ಬೆಳೆದಿವೆ ಎಂಬ ಅರ್ಥವನ್ನು ನೀಡುತ್ತೆ. ಹಾಗೆ ಮಗು ನಗುತ್ತಿದೆ, ಮಗು ನಗುತ್ತಿದೆ ಅಂದರೆ ಒಂದ ಮಗು ಐತಿ, ನಕ್ಕೋತ ಕುಂತೈತಿ ಎಂಬ ಅರ್ಥವನ್ನು ನೀಡುತ್ತೆ. ಅದೇ ಬಹಳ ಮಕ್ಕಳಿದ್ದಪ್ಪ, ಬಹಳ ಮಗುಗಳು ಕೂತಿದ್ದು ಅಲ್ಲಿ ಅಂತಂದರೆ ಆಗ ಮಕ್ಕಳು ನಗುತ್ತಿದ್ದಾರೆ ಎಂಬ ಅರ್ಥವನ್ನು ಕೊಡುತ್ತೆ. ಅಂದರೆ ಏಕವಚನದಲ್ಲಿರ್ತಕ್ಕಂತಹ ವಾಕ್ಯಗಳನ್ನು ನಾವು ಯರು, ಗರು, ರು, ಅಂದಿರು, ಗಳು
ಉ ಎಂಬ ಪ್ರತ್ಯಯಗಳನ್ನು ಹಚ್ಚುವ ಮೂಲಕ ಅವುಗಳನ್ನು ಬಹುವಚನದ ವಾಕ್ಯಗಳಾಗಿ ನಾವು ಏನು ಮಾಡ್ಬೋದು, ಪರಿವರ್ತನೆ ಮಾಡಬಹುದು ಎಂಬುದನ್ನು ನಾವಿಲ್ಲಿ ತಿಳಿಬಹುದು. ಈ ರೀತಿಯಾಗಿ ಏಕವಚನ ಮತ್ತು ಬಹುವಚನಗಳು ಕನ್ನಡ ವ್ಯಾಕರಣದಲ್ಲಿ ಬಹಳ ಮಹತ್ವವಾದಂಥ ಪಾತ್ರವನ್ನು ವಹಿಸ್ತವೆ. ಯಾವಾಗಲೂ ಯಾರ ಜೊತೆಗಾದರೂ ಮಾತಾಡಬೇಕಾಗಿತ್ತು, ನಮ್ಮ ಮಾತುಗಳು ಒಳ್ಳೆಯ ರೀತಿಯಿಂದ ಸಗುಣದಿಂದ ಇರಬೇಕಾಗಿತ್ತು ಅಂದರೆ ಏಕವಚನ ಮತ್ತು ಬಹುವಚನ ಎಂಬ ಪರಿಕಲ್ಪನೆ ನಮ್ಮ ಮನಸ್ಸಿನಲ್ಲಿ ಇಟ್ಟುಕೊಂಡು ಮಾತಾಡಬೇಕು. ಯಾಕಂದರೆ ವ್ಯಾಕರಣ ಪರಿಕಲ್ಪನೆಯಲ್ಲಿ ಈ ಎರಡು ಮಹತ್ವದ ಪಾತ್ರವನ್ನು ವಹಿಸ್ತಾವ ಅಂಥೇಳಿ ನಾವಿಲ್ಲಿ ತಿಳ್ಕೊಬೋದು.